ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ. ತುಂಬ ದಿನ ಆಗಿದೆ ವಿಡಿಯೋಸ್ ಹಾಕಿ, ಗ್ಯಾಪ್ ಆಗಿದೆ ಅಂತೇಳಿ ಇವತ್ತು ಹೆಂಗಿದ್ದೆ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೆಂಗೆ ವೀಡಿಯೋಸ್ನ ಹಾಕ್ತೀನಿ, ಹೆಂಗೆ ಎಡಿಟ್ ಮಾಡ್ತೀನಿ, ಹೆಂಗೆ ವೀಡಿಯೋಗಳನ್ನ ಶೂಟ್ ಮಾಡ್ಕೊಂಡು ಹಾಕ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಹೇಗೆ ವಿಡಿಯೋ ಹಾಕಿರ್ತೀನಿ ಖಂಡಿತ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇವನಿಗೆ ಬೇರೆ ಸ್ಕೂಲಿಗೆ ಬೇರೆ ಹೋಗಿಲ್ಲ ನೋಡಿ, ಜ್ವರ ಇರೋದ್ರಿಂದ ಕಳಿಸಿಲ್ಲ. ಹಾಯ್ ಮೇಡಮ್, ಜ್ವರ ಇತ್ತು ಹಂಗಾಗಿ ಕಳಿಸಿರಲಿಲ್ಲ. ಆವಾಗಲೇ 1 ಮಂತ್ ಆಗಕ್ಕೆ ಬರ್ತಾಯಿದೆ ನಾನು ವೀಡಿಯೋಸ್ಗಳೆಲ್ಲ ಹಾಕಿ. ಕೆಲವು ರೀಸನ್ಸ್ ಇರುತ್ತೆ, ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಬೇಡ ಇವಾಗ ಬೇಡ. ಮಧ್ಯಾಹ್ನ ಊಟಕ್ಕಿಲ್ಲಿ ಕೆಲವು ರೀಸನ್ಸಿಂದ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಆಗಿರುತ್ತೆ. ಅಕ್ಕ ಎಡಿಟ್ ಮಾಡ್ಕೊಳಕ್ಕ ಮಾಡಿರ್ತೀನಿ ವಿಡಿಯೋ. ಹಿಂದಕ್ಕೆ ಇದು ಯಾಕೋ ದೊಡ್ಡದಾಯ್ತು. ಫೋಟೋ ತೆಗಿಲ್ಲ, ಫೋಟೋ ತೆಗಿತೀನಿ ನಿಂತ್ಕೊಳ್ಳಿ ಹಂಗೆ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ನನ್ನ ಬರ್ಡೇ ಸೆಲೆಬ್ರೇಷನ್ ಆಗಿ ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ ನೋಡಿ ಖುಷಿ ಪಟ್ಟಿರ್ತೀರ ಅನ್ಕೋತೀನಿ. ಮಾತಾಡ್ಬಿಡಮ್ಮ ನೀರು ಒಂದು ನಿಮಿಷ. ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆಯಿಂದ ಫ್ರೆಂಡ್ಸ್. ಇವಾಗ ಗಿಣ್ಣ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗಿಣ್ಣ. ಇದು ಮೇಲೆ ಕಾಣಿಸ್ತಿದೆಯಲ್ಲ ಏಲಕ್ಕಿ ಪುಡಿ ಮತ್ತು ಶುಂಠಿ, ಏಲಕ್ಕಿ ಶುಂಠಿ ಅಂತಾರಲ್ಲ ಅದು, ಮತ್ತು ಏಲಕ್ಕಿ ಪುಡಿ ಎಷ್ಟು ಚೆಂದ ಬಂದೈತೆ ನೋಡ್ರಿ. ಆಗಲಿ ಚಾಕಲ್ಲಿ ನೋಡಿ ಕಟ್ ಮಾಡಿದ್ರೆ ಅಂಟಲ್ಲ, ಚೆನ್ನಾಗಿ ಬಂದಿದೆ ಗಿಣ್ಣ ಅಂತ, ಆಲ್ರೆಡಿ ಚೆನ್ನಾಗಾಗಿದೆ ಅಂತ. ಸುಮ್ಮನಿರು ಮನ್ವಿತ್ತು ನೋಡಿರಿ. ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ ತಡೀರಿ. ಸ್ವೀಟು ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ, ಚೆನ್ನಾಗಾಗಿದೆ ಗಿಣ್ಣ. ನನ್ನ ಫೇವ್ರೇಟು ಇದರಲ್ಲಿ ಗಿಣ್ಣದಲ್ಲಿ ರವೆ ಗಿಣ್ಣ ಮಾಡ್ತೀವಿ ನಾವು, ಶೆಕೆ ಗಿಣ್ಣ ಮಾಡ್ತೀವಿ. ಈರಪ್ಪ ಹಾಕ್ಕೊಡ್ತೀನಿ. ಅದೇನು ಕೇಕ ಕಟ್ ಮಾಡೋಕ್ಕೆ ಮನೆ ಕೇಕಲ್ಲ, ಒಂದು ಕಡೆ ನೀಟ್ ಸಾಕು ಅಷ್ಟೇ ಸಾಕು. ಇರು ಒಂದು ನಿಮಿಷ ಬೌಲಿಗೆ ಹಾಕ್ಕೊಡ್ತೀನಿ. ಬಿಟ್ರೆ ಒಂದು ಸೆಕೆಂಡ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಟ್ ಮಾಡಿದ್ರೆ ಒಳ್ಳೆ ಕೇಕ್ ಥರ ಬಂದಿದೆ. ಮನೆಗೆ ಕಾಣಿಸಲ್ಲ, ಹಿಂದೆ ಹೋಗಿ ಒಂದು ಸ್ವಲ್ಪ ತಡೀರಿ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಸ್ವಲ್ಪ. ನೀನು ಟೇಸ್ಟ್ ಮಾಡ್ತೀಯಾ? ತುಂಬ ಬಿಸಿ ಇದೆ, ಬಿಸಿನೇ ಹಾಕೋಬಿಟ್ಟ ಬಾಯಿಗೆ. ಮತ್ತೆ ಇವಾಗ ಬಾಯಿ ಸುಡ್ತು ಅನ್ಸುತ್ತೆ, ಹಿಂದೆ ರಿಟರ್ನ್ ತೆಗಿತಾವನೆ ಗಿಣ್ಣು ಎಲ್ಲ. ಓಕೆ, ನಿಮ್ಮನೆ ಕಳಿಸ್ಬೇಡ ಮನಿತ್ತು. ಟೇಸ್ಟ್ ನೋಡ್ತಾ ಇದ್ದೀನಿ ನಿಮ್ಮನೆ. ಬಿಸಿ ಕೆಳಗಡೆಗೆಲ್ಲ ಹಾಕ್ಬಿಡ್ದು ಮನೆ. ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಅಂತ ಗಿಣ್ಣ ಫ್ರೆಂಡ್ಸ್. ಹಸು ಹಾಲು ಫಸ್ಟು ಕರು ಹಾಕಿದ್ದು ಫಸ್ಟ್ ಡೇ ಏನು ಹಾಲು ಬರುತ್ತೆ ಅದನ್ನೇ ಗಿಣ್ಣ ಹಾಲು ಅಂತ ಕರೀತಾರೆ. ಆ ಹಾಲಲ್ಲಿ ಗಿಣ್ಣ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಕೊಟ್ಟರೆ ತುಂಬ ಹೆಲ್ತಿ ಅಂತೆ. ಇದು ತುಂಬ ಪ್ರೋಟೀನ್ ಇದೆಯಂತೆ. ಇದು ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದು ಕೂಡ. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ನನಗೇನು ಗಿಣ್ಣ ಅಂದರೆ ತುಂಬ ಇಷ್ಟ. ಒಂದೊಂದು ಕಡೆ ಶೆಕೆ ಗಿಣ್ಣ ಅಂತಾರೆ, ಒಂದೊಂದು ಕಡೆ
ಗಿಣ್ಣದಲ್ಲಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ. ನಮ್ಮ ಸೈಡು ಇದು ಶೆಕೆ ಗಿಣ್ಣು ಅಂತೀವಿ, ಇದನ್ನ ರವೆಲೂ ಮಾಡ್ತೀವಿ ನಾವು. ಚೆನ್ನಾಗಿದೆ.